ಹಲೋ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್. ಮಾಡೋ ಕ್ವಶನ್ ಪೇಪರು ಫಿಸಿಕ್ಸು 2. ಸೊ ಸೊಲ್ಯೂಷನ್ಸ್ ನೋಡ್ಕೊಂಡು ಹೋಗೋಣ. ವೇರ್ ಎವರ್ ಪಾಸಿಬಲ್ ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. ಐ ಹ್ಯಾವ್ ಪ್ರೊವೈಡೆಡ್ ಸೊಲ್ಯೂಷನ್ಸ್. ಫಿಸಿಕ್ಸ್ ಹೇಳ್ತಿದ್ದೀನಲ್ಲ, ಚಿಂತೆ ಮಾಡಬೇಡ್ರಿ. ಫಿಸಿಕ್ಸು ಕೆಮಿಸ್ಟ್ರಿ ಚಿಂತೆ ಮಾಡಲೇಬೇಡ್ರಿ. ಬಯಾಲಜಿನೂ ಚಿಂತೆ ಮಾಡಬೇಡ್ರಿ. ಮೇಡಮ್ ಏನು ಪಿ ಯು ಸಿಗೆ ತೊಗೊತಾರೋ ಅವರು ಬಂದು ಹೇಳ್ತಾರೆ. ಬಿ ರಿಲ್ಯಾಕ್ಸ್ಡ್. ಓಕೆ, ಸೊ ವಿಚ್ ಮಿರರ್ ಈಸ್ ಯೂಸ್ಡ್ ಆಸ್ ರೇರ್ ವ್ಯೂ ಮಿರರ್? ಕಾನ್ವೆಕ್ಸ್ ಓ ಕಾನ್ಕೇವ್? ಪ್ಲೇನ್ ಮಿರರ್ ಅಂತೂ ಓಕೆ ಫೈನ್, ಮೂರು ನೋಡೋಣ ಈಗ. ಸೊ ಕಾನ್ಕೇವ್, ಕಾನ್ವೆಕ್ಸ್, ಪ್ಲೇನ್. ಸೊ ಈಗ ನಾನು ಪ್ಲೇನ್ ಮಿರರ್ ತೊಗೊಂಡೆ. ಈಗ ರೇರ್ ವ್ಯೂ ಗಾಡಿ ಪಕ್ಕದಲ್ಲಿ ಪ್ಲೇನ್ ಮಿರರ್ ಇದೆ ಅಂದ್ಕೊಳ್ಳಿ. ಸೊ ಈಗ ನಾನು ಪ್ಲೇನ್ ಮಿರರ್ ತೊಗೊಂಡಾಗ ಏನಾಗುತ್ತೆ? ಆಬ್ಜೆಕ್ಟ್ ಹೈಟ್ ಈಸ್ ಈಕ್ವಲ್ ಟು ಹೈಟ್ ಆಫ್ ದಿ ಇಮೇಜ್. ಸೊ ಇಮೇಜ್ ಹೈಟು ಆಬ್ಜೆಕ್ಟ್ ಹೈಟ್ ಎರಡೂ ಒಂದೇ ಆಗುತ್ತೆ. ಯಾವುದೋ ದೊಡ್ಡ ಟ್ರಕ್ ಬರ್ತಿದೆ ಅಂದರೆ ಇಮೇಜ್ ಏನಾಗುತ್ತೆ? ಅಷ್ಟೇ ದೊಡ್ಡದಾಗತ್ತೆ ತಾನೆ. ಸೊ ನಮ್ಗೆ ಅಷ್ಟೇ ದೊಡ್ಡದು ಬೇಕಾ? ಇಲ್ಲ. ಸೊ ನಿಮಗೆ ಆ್ಯಕ್ಚುಲಿ ದೊಡ್ಡ ಟ್ರಕ್ ಇರೋದು ಚಿಕ್ಕದಾಗಿ ಕಾಣಿಸುತ್ತೆ. ಅಂದರೆ ಗೊತ್ತಾಗ್ಬಿಡ್ಬೇಕು ಯಾವುದು ಕಾನ್ವೆಕ್ಸ್. ಇನ್ ಕೇಸ್ ನಾನು ಕಾನ್ಕೇವ್ ತೊಗೊಂಡೆ. ಸೊ ಕಾನ್ಕೇವ್ ತೊಗೊಂಡ್ರೆ ಏನಾಗುತ್ತೆ? ನಿಮಗೆ ಐದು ಇಮೇಜ್ ಪೊಸಿಷನ್ ಇದೆ ವೇರ್ ಇಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ನಿಮಗೆ ಹಿಂದೆ ಬರ್ತಿರೋ ಗಾಡಿ, ಹಿಂದೆ ಬರ್ತಿರೋ ಸ್ಕೂಟರು, ಹಿಂದೆ ಬರ್ತಿರೋ ಕಾರು ಇನ್ವರ್ಟ್ ಆದರೆ ಏನಾಗುತ್ತೆ? ರಿವರ್ಸ್ ಆಗುತ್ತೆ. ಏನು ರಿವರ್ಸ್ ಕಾಣಿಸ್ತಿರುತ್ತೆ ನಿಮ್ಗೆ ಇಮೇಜು? ಇಲ್ಲ ತಾನೆ, ಸೀದಾ ತಾನೇ ಕಾಣಿಸುತ್ತೆ. ಸೊ ಸ್ಟ್ರೈಟ್ ಕಾಣಿಸ್ಬೇಕು. ಓಕೆ, ಕಾನ್ಕೇವಲ್ಲಿ ಕಾಣಿಸುತ್ತಿಲ್ಲ ಅಂತಲ್ಲ, ಬಟ್ ಸ್ಟ್ರೈಟ್ ಕಾಣಿಸ್ಬೇಕು ಅಂದರೆ ಏನಾಗುತ್ತೆ? ವರ್ಚುವಲ್ ಎರೆಕ್ಟ್ ಆಗುತ್ತೆ ಕಾನ್ಕೇವಲ್ಲಿ, ವೇರ್ ಇಟ್ ಈಸ್ ಎನ್ಲಾರ್ಜ್ಡ್. ಸೊ ಇಲ್ಲಿ ನಿಮಗೆ ಕಾನ್ಕೇವಲ್ಲಿ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಬಂದಾಗ ಏನಾಗುತ್ತೆ? ಎನ್ಲಾರ್ಜ್ ಆಗುತ್ತೆ. ಸೊ ನಿಮಗೆ ಇರೋ ಬೈಕು ಇನ್ನೂ ದೊಡ್ಡದು ಕಾಣಿಸುತ್ತೆ. ಹಂಗೆ ಕಾಣಿಸ್ಬಾರ್ದು. ಸೊ ನಾಟ್ ಪಾಸಿಬಲ್. ಕಾನ್ವೆಕ್ಸಲ್ಲಾದರೆ ಎಸ್, ಬಿಕಾಸ್ ನಿಮಗೆ ಹಿಂದೆ ಬೈಕ್ ಏನು ದೊಡ್ಡದಿರುತ್ತೆ ಅದು ಸಣ್ಣದಾಗತ್ತೆ. ದೊಡ್ಡ ಲಾರಿ ಏನಿರುತ್ತೆ ಸಣ್ಣದು ಕಾಣಿಸುತ್ತೆ, ಕಾರು ಸಣ್ಣದು. ಸೊ ಸೈಜ್ ಏನಾಗುತ್ತೆ? ಚಿಕ್ಕದಾಗುತ್ತೆ. ಬಿಕಾಸ್ ಹಿಯರ್ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಡಿಮಿನಿಷ್. ಸೊ ಡಿಮಿನಿಷ್ ಚಿಕ್ಕದಾಗುತ್ತೆ. ಓಕೆ, ಸೊ ದೆರ್ ಆರ್ ಅದರ್ ರೀಸನ್ಸ್ ಆಲ್ಸೋ. ಕೇಳಬಹುದು, ನೋಡ್ಕೊಳ್ಳಿ. ಸೊ ನಾನು ಯಾವುದು ಲೈಟ್ ಚಾಪ್ಟ್ರಲ್ಲಿ ಹೇಳಿದ್ದೀನಿ ಕಾನ್ವೆಕ್ಸ್ ಮಿರರ್ ಯೂಸಸ್ಸು. ಸಪ್ರೇಟು ಮಾಡಿದ್ದೀನಿ ಕಾನ್ವೆಕ್ಸು ಕಾನ್ಕೇವ್ ಯೂಸಸ್ಸು, ಯಾಕಂದರೆ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಕಾನ್ವೆಕ್ಸ್ ಯಾಕೆ ಚೆಕ್ ಮಾಡಿರಿ, ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿರಿ. ಲಿಸ್ಟ್ ಎನಿ 2 ಸಜೆಷನ್ಸ್ ಟು ಅವಾಯ್ಡ್ ಓವರ್ಲೋಡ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಏನೇನಪ್ಪ? ಸೊ ಎನಿ ಸಜೆಷನ್ಸ್, ಏನು ಸಜೆಷನ್ ಕೊಡ್ತೀರಾ ಹೇಳ್ರಿ? ಸೊ ಏನೇನು ಕಾಸಸ್ ಇದೆ ತಾನೇ, ಅದನ್ನೇ ರಿವರ್ಸ್ ಬರೀರಿ ಅಷ್ಟೇ. ಸೊ ಈ ಕಾಸ್ ಏನು? ಟು ಮಚ್ ಆಫ್ ಅಪ್ಲಯನ್ಸಸ್ನ ಯೂಸ್ ಮಾಡ್ತೀವಿ, ಅಪ್ಲಯನ್ಸಸ್ನ ಕಮ್ಮಿ ಮಾಡಿರಿ. ರೆಡ್ಯೂಸ್ ನಂಬರ್ ಆಫ್ ಅಪ್ಲಯನ್ಸಸ್ ವಿಚ್ ಆರ್ ಕನೆಕ್ಟೆಡ್ ಸಾಕೆಟ್. ಸೊ ಒಂದು ಸಾಕೆಟ್ಗೆ ಒಂದು ಅಪ್ಲಯನ್ಸ್ ಕನೆಕ್ಟ್ ಮಾಡಬೇಕು. ಅಥವಾ ರೆಡ್ಯೂಸ್ ಡೋಂಟ್ ಕನೆಕ್ಟ್ ಟು ಮಚ್ ಆಫ್ ಅಪ್ಲಯನ್ಸಸ್, ಸಾಕು. ರೆಡ್ಯೂಸು 1, 2 ಅಂತ ಬರೆಯೋಕ್ಕೆ ಹೋಗ್ಬೇಡ್ರಿ. ಡೋಂಟ್ ಕನೆಕ್ಟ್ ಟು ಮಚ್ ಅಪ್ಲಯನ್ಸಸ್. ಓಕೆ, ನೆಕ್ಸ್ಟು ಟು ಅವಾಯ್ಡ್ ಓವರ್ಲೋಡ್. ಸೊ ಓವರ್ಲೋಡ್ ಅಂದರೆ ಏನು ಮಾಡಬೇಕು? ವಯರ್ಸ್ನ ಕರೆಕ್ಟಾಗಿ ಇನ್ಸುಲೇಟ್ ಮಾಡಬೇಕು. ಸೊ ಕ್ಲೀನಾಗಿ ಇನ್ಸುಲೇಟ್ ಮಾಡಿರಿ. ಲೈವ್ ವೈರು ನ್ಯೂಟ್ರಲ್ ವೈರ್ ಬಂದಾಗ ಆಗುತ್ತೋ ಇಲ್ಲೋ, ಕರೆಕ್ಟಾಗಿ ಇನ್ಸುಲೇಟ್ ಮಾಡಿರಿ. ನೆಕ್ಸ್ಟು ಫ್ಯೂಸ್ ಯೂಸ್ ಮಾಡಿರಿ. ನೆಕ್ಸ್ಟು ಏನು ಮಾಡಬೇಡ, ಸಾಕು. ನೆಕ್ಸ್ಟು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಲೇಬಲ್ ಆ್ಯಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಇದು ಕೇಳ್ತಿದ್ದಾರೆ, ಬಿಡ್ತೀರಾ ಅಂದರೆ ಬಿಡ್ರಿ, ಮಾರ್ಕ್ಸ್ ಹೋಗುತ್ತೆ. ಸೊ ಆ್ಯಮೀಟರ್ ಕ್ಯಾಪಿಟಲೇ ಇಷ್ಟೇ ಬರೆದ್ರೆ ಆಗಲ್ಲ, ಪ್ಲಸ್ಸು ಮೈನಸ್ಸು ಬರೀಬೇಕು. ಸಿಮಿಲರ್ಲಿ ವೋಲ್ಟ್ ಮೀಟರ್ ಪಾಸಿಟಿವ್ ನೆಗೆಟಿವ್ ಅಂದರೆ ಟರ್ಮಿನಲ್ಸು ಬರೀಬೇಕು. ನೆಕ್ಸ್ಟ್, ಆನ್ ಎಲೆಕ್ಟ್ರಿಕ್ ಮೋಟರ್ ರಿಸೀವ್ಸ್ 10 ಆಂಪಿಯರ್ ಕರೆಂಟ್. ಸೊ ಕರೆಂಟು 10 ಆಂಪಿಯರ್ ಫ್ರಮ್ 220 ವೋಲ್ಟ್ ಎಲೆಕ್ಟ್ರಿಕ್ ಸೋರ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್. ಫೈಂಡ್ ದ ಪವರ್. ವೆರಿ ಈಸಿ. ಪಿ ಈಸ್ ಈಕ್ವಲ್ ಟು ವಿ ಐ. ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಪಿ ಕಿತ್ನಾಗೆ ವಿ 220, ಕರೆಂಟು 10, 2200 ವ್ಯಾಟ್. ಡಬ್ಲ್ಯೂ ಯೂನಿಟ್ ಬರೀಬೇಕು. ಆ್ಯಂಡ್ ಲಾಸ್ಟಲ್ಲಿ ಸೆಂಟೆನ್ಸ್ ಬರೀರಿ, ಕ್ಲೀನಾಗಿ ಒಂದು ಸೆಂಟೆನ್ಸ್ ಬರೀರಿ. ಮಾರ್ಕ್ಸ್ ಬೇಕೋ ಬೇಡ, ಕ್ಲೀನಾಗಿ ಕಾಣಿಸ್ಬೇಕೋ ಇಲ್ಲೋ, ಸೊ ಬರೀರಿ. ಓಕೆ, ಡ್ರಾ ಡಯಾಗ್ರಾಮ್. ಓಕೆ, ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ತೋರಿಸಿದ್ದೀನಿ. ದ ಆಸ್ಕಿಂಗ್ ದಿಸ್ ಎ ಲಾಟ್. ಒಂದಲ್ಲ ಒಂದು ಥರ ಕ್ವಶನ್ನ
ಕೇಳ್ತಾ ಇದ್ದಾರೆ, ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ನೋಡಲೇಬೇಕು. ಯು ಕೆನಾಟ್ ಮಿಸ್. ನೆಕ್ಸ್ಟು ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ನಾನು ಹೇಳಲ್ಲ, ಯಾಕಂದರೆ ಹೇಳಿ ನನಗೆ ಬೇಜಾರಾಗೋಗಿದೆ. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್ ಆಫ್ ಎ ಮಿರರ್? ಸೊ ಮ್ಯಾಗ್ನಿಫಿಕೇಷನ್ ಆಫ್ ಎ ಮಿರರ್ ಈಸ್ ನಥಿಂಗ್ ಬಟ್, ಮಿರರ್ ಅಂತ ಕೇಳಿದ್ದಾರೆ. ಸೊ ನೀವು ಫಾರ್ಮುಲಾ ಬರೀಬೇಕಾದ್ರೆ ಮಿರರ್ದೇ ಇರಬೇಕು. m = -v/u = h'/h. ಅವ್ರ ಫಾರ್ಮುಲಾ ಬರೀರಿ ಅಂತಲೂ ಕೇಳಿಲ್ಲ. ಸೊ ವಾಟ್? ಇಟ್ ಈಸ್ ಅ ರೇಷಿಯೋ ಆಫ್ ಹೈಟ್ ಆಫ್ ದಿ ಇಮೇಜ್ ಟು ಹೈಟ್ ಆಫ್ ದ ಆಬ್ಜೆಕ್ಟ್, ಆರ್ ಇಟ್ ಸೇಸ್ ಹೌ ಎನ್ಲಾರ್ಜ್ ಆರ್ ಡಿಮಿನಿಶ್ಡ್ ಈಸ್ ಇಮೇಜ್ ಬೇಸ್ಡ್ ಆನ್ ದ ಆಬ್ಜೆಕ್ಟ್. ನೀವು ಸೆಂಟೆನ್ಸ್ ಏನಾದರೂ ಬರೀರಿ. ಆ್ಯಂಡ್ ಸೆಂಟೆನ್ಸು ನಿಮಗೆ ಹಿಂಗೆ ಬರೀಬೇಕು ಹಾಗೆ ಬರೀಬೇಕು ಅಂತಲ್ಲ, ಬಿಕಾಸ್ ದಿಸ್ ಇಸ್ ಜನರಲ್. ಸೊ ಜನರಲ್ ಆಗಿ ಬರಿಬೋದು. ವಾಟ್ ಡಸ್ ನೆಗೆಟಿವ್ ಸೈನ್ ಇಂಡಿಕೇಟ್ ಇನ್ ದ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ? ಈ ನೆಗೆಟಿವ್ ಕೇಳ್ತಿಲ್ಲ ಅವರು, ಅದನ್ನು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಅದಕ್ಕೆ ನಾನು ಫಾರ್ಮುಲಾ ಬರೆದಿದ್ದು. ದೇ ಆರ್ ನಾಟ್ ಆಸ್ಕಿಂಗ್ ಈ ನೆಗೆಟಿವ್ದು ಸಿಗ್ನಿಫಿಕೆನ್ಸ್ ಏನು ಅಂತ ಕೇಳ್ತಿಲ್ಲ. ಸೊ ಈಗ ಮ್ಯಾಗ್ನಿಫಿಕೇಷನ್ ನಿಮಗೆ ಓಕೆ. ಸೊ ರಿಯಲ್ ಇದೇನಿದು? ರಿಯಲ್ ವರ್ಚುವಲ್. ನಾನು ಸೈನ್ ಕನ್ವೆನ್ಷನ್ ಮಾಡಬೇಕಾದ್ರೂ ಹೇಳಿದ್ದೀನಿ, ಚೆಕ್ ಮಾಡಿರಿ. ಇಟ್ ವಾಸ್ ಜಸ್ಟ್ ಹಾರ್ಡ್ಲಿ ಸಮ್ 2 minutes 3 minutes or 4 minutes ವಿಡಿಯೋ ಅಷ್ಟೇ. ಸೊ ಹೇಳಿದ್ದೀನಿ, ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಮಾಡಿರೋದು. ಮಾಡಲ್ ಕ್ವಶನ್ ಪೇಪರ್ ಬಿಡೋದಕ್ಕಿಂತ ಮುಂಚೆನೇ ಮಾಡಿದ್ದೀನಿ. ಸೊ ಯಾವಾಗ ನಿಮಗೆ 1 month ಬ್ಯಾಕ್, ಅಂದರೆ ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡೋಕ್ಕೆ ಸ್ವಲ್ಪ ದಿವಸದಿಂದನೇ ಮಾಡಿದ್ದೀನಿ. ಸೈನ್ ಕನ್ವೆನ್ಷನ್ ಚೆಕ್ ಮಾಡಿರಿ, ಇದು ಇಂಪಾರ್ಟೆಂಟ್, ಅದಕ್ಕೆ ಹೇಳಿರ್ತೀನಿ. ಕೇಳಲ್ಲ. ನೆಕ್ಸ್ಟು ಸೊ ಈಗ ರಿಯಲ್ ಆಯಿತು ಅಂದರೆ ಮ್ಯಾಗ್ನಿಫಿಕೇಷನ್ ಏನಾಗುತ್ತೆ? ಸೊ ರಿಯಲ್ ಆಯಿತು ಅಂದರೆ ಮಿರರಲ್ಲಿ H ಯಾವತ್ತಿದ್ರೂ ಪಾಸಿಟಿವ್. ಸೊ ಹೆಚ್ಚು ಯಾವತ್ತಿದ್ರೂ ಪಾಸಿಟಿವ್. ಹೈಟ್ ಆಫ್ ದ ಆಬ್ಜೆಕ್ಟ್ ಈಸ್ ಯಾವತ್ತೂ ಪಾಸಿಟಿವೇ. ಸೊ ಇಲ್ಲಿ ವರ್ಚುವಲ್ ಇದ್ರೂ ಹೈಟ್ ಆಫ್ ದ ಆಬ್ಜೆಕ್ಟ್ ಯಾವತ್ತಿದ್ರೂ ಪಾಸಿಟಿವೇ. ರಿಯಲ್ ಆಯಿತು ಅಂದರೆ ಹೈಟ್ ಆಫ್ ದ ಇಮೇಜ್. ಇಲ್ಲಿ ಡಿಸ್ಟೆನ್ಸ್ ತೊಗೊಳ್ರಿ, ನಿಮಗೆ ನಿಮ್ಮ ಇಷ್ಟ. ಅಂದರೆ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾನು ಅವಾಯ್ಡ್ ಮಾಡ್ತಿದ್ದೀನಿ. ಸೊ H'. ರಿಯಲ್ ಇಮೇಜ್ ಇತ್ತು ಅಂದರೆ ಕೆಳಗೆ ಫಾರ್ಮ್ ಆಗುತ್ತೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಇನ್ವರ್ಟೆಡ್ ಆಯಿತು ಅಂದರೆ ಕೆಳಗೆ ನೆಗೆಟಿವ್. ಸೊ ದಿಸ್ ಇಸ್ ನೆಗೆಟಿವ್. ವರ್ಚುವಲ್ ಆಯಿತು ಅಂದರೆ ವರ್ಚುವಲ್ ಆ್ಯಂಡ್ ಎರೆಕ್ಟ್. ಹಿಂದೆನೇ ನೋಡಿದ್ದೀವಲ್ಲ. ಸೊ ಎರೆಕ್ಟ್ ಅಂದರೆ ಎಲ್ಲಿರುತ್ತೆ? ಮೇಲಿರುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದಿಸ್ ನೆಗೆಟಿವ್ ಬಿಕಾಸ್ ಇಟ್ ಈಸ್ ರಿಯಲ್. ಗೊತ್ತಾಯ್ತಾ? ಸೊ ವಾಟ್ ಡಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಇನ್ ದ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ? ಇಟ್ ಇಂಡಿಕೇಟ್ಸ್ ದಟ್ ದ ಇಮೇಜ್ ಇಸ್ ರಿಯಲ್. ಓಕೆ, ಗುಡ್. ಎಕ್ಸ್ಪ್ಲೇನ್ ದ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿ ಏನಿದೆ ನೀವು ಮಾಡ್ಕೊಳ್ಳಿ. ನಾನು ಸಪ್ರೇಟ್ ಒಂದು ವೀಡಿಯೋಸ್ ಮಾಡ್ತಿದ್ದೀನಿ. ಈಗ ಮೆಟಲ್ಸ್ ನಾನ್ ಮೆಟಲ್ಸು ಒಂದು ಮಾಡಿದ್ದೀನಿ ಬೇಸ್ಡ್ ಆನ್ ದ ಇಮೇಜಸ್ಸು. ಸೊ ಆ್ಯಕ್ಟಿವಿಟೀಸು ಒಂದು ಮಾಡ್ತೀನಿ. ಓಕೆ. ಸೊ ಇದೇನು ಟೆಕ್ಸ್ಟ್ ಬುಕ್ ಅಲ್ಲಿರತ್ತೆ, ನೋಡೋದು ಬರೆಯೋದು. ಸೊ ಡಯಾಗ್ರಾಮ್ ಕೊಟ್ಟಿದ್ದೀನಿ, ಏನು ಬರೀಬೇಕು ಅಂತ ಮಜಾ ಮಾಡ್ಕೊಳ್ಳಿ. ವಾಟ್ ಈಸ್ ನಿಯರ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್. ಸೊ ಏನೇನು ಬರೀಬೇಕು? ಸೊ ನಿಯರ್ ಸೈಟೆಡ್ನೆಸ್ ಅಷ್ಟೇ ಕೇಳಿದ್ದಾರೆ, ಇನ್ನೇನು ಎಕ್ಸ್ಟ್ರಾ ಕೇಳಿಲ್ಲ. ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಹತ್ತಿರ ಇರೋದು ಕ್ಲಿಯರಾಗಿ ಕಾಣಿಸುತ್ತೆ, ದೂರ ಇರೋದು ಅಲ್ಲೆಲ್ಲೋ ಇದೆ, ಕಾಣಿಸ್ತಿಲ್ಲ. ನನಗೂ ಅದೇ ಪ್ರಾಬ್ಲಮ್, ನಿಯರ್ ಸೈಟೆಡ್ನೆಸ್, ವಿಚ್ ಈಸ್ ಮಯೋಪಿಯಾ. ಓಕೆ, ನೆಕ್ಸ್ಟು ವಾಟ್ ಈಸ್ ಪವರ್ ಆಫ್ ಅಕಾಮಡೇಷನ್ ಆಫ್ ದ ಐ? ಸೊ ಪವರ್ ಆಫ್ ಅಕಾಮಡೇಷನ್ ಡೆಫಿನಿಷನ್ ಈಸ್ ಇಂಪಾರ್ಟೆಂಟ್. ಪವರ್ ಆಫ್ ಅಕಾಮಡೇಷನ್ ಡೆಫಿನಿಷನ್ ಇಂಪಾರ್ಟೆಂಟು. ದ ಎಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್. ಮುಗೀತು, ಅಷ್ಟೇ. ಹೌ ಡಸ್ ಐ ಅಕಾಮಡೇಟ್ ಟು ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್? ಸೊ ಡಿಸ್ಟೆಂಟ್ ಆಬ್ಜೆಕ್ಟ್ಸು, ಬಟ್ ನಾನು ಇಲ್ಲಿ ಕ್ಲೋಸರ್ ಆಬ್ಜೆಕ್ಟ್ಸು ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಇರಲಿ ನಿಮಗೆ ಇನ್ಫಾರ್ಮೇಷನ್ ಅಂತ. ಸೊ ಇದೇನು ಬರೀಬೇಕಾಗಿಲ್ಲ. ಬಟ್ ವೆನ್ ವಿ ಆರ್ ಲುಕ್ಕಿಂಗ್ ಅಟ್ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್, ದೂರ ಇರೋದು ನೋಡ್ತಿದ್ದೀವಿ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದೂರ ಇರೋದು ನೋಡ್ಬೇಕಾದ್ರೆ ಕಣ್ಣು ಸಣ್ಣದು ಮಾಡಿ ನೋಡ್ತಿರೋ, ಕಣ್ಣು ದೊಡ್ಡದು ಮಾಡಿ ನೋಡ್ತಿರೋ, ಏನು ಮಾಡ್ತೀರಾ? ದೊಡ್ಡದು ತಾನೇ ಮಾಡ್ತೀರಾ. ಸೊ ದೊಡ್ಡದು ಮಾಡಬೇಕಾದ್ರೆ ವೆನ್ ಲುಕಿಂಗ್ ಅಟ್ ಡಿಸ್ಟೆಂಟ್ ಆಬ್ಜೆಕ್ಟ್, ಸಿಲಿಯರಿ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್, ದ ಲೆನ್ಸ್ ಬಿಕಮ್ಸ್ ಥಿನ್, ಫೋಕಲ್ ಲೆಂತ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸಿಲಿಯರಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಗೆ ಅನಿಸ್ಬೋದು ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ, ಯಾಕಂದರೆ ಲೆನ್ಸ್ ತಿನ್ ಆಗಬೇಕು. ಸೊ ತಿನ್ ಆದಷ್ಟು ದೊಡ್ಡದಾಗುತ್ತೆ, ತಿಕ್ಕಾದಷ್ಟು ಸಣ್ಣದಾಗುತ್ತೆ, ಫೋಕಲ್ ಲೆಂತ್ ಕಮ್ಮಿ ಆಗುತ್ತೆ. ಫೋಕಲ್ ಲೆಂತ್ ಜಾಸ್ತಿ ಆಗಬೇಕಂದ್ರೆ ತಿನ್ ಆಗಬೇಕು.
ಸೊ ಫೋಕಲ್ ಲೆಂತ್ ಇದು ದೊಡ್ಡದಾಗಿದೆ. ಸೊ ಫೋಕಲ್ ಲೆಂತ್ ಏನಾಗಿದೆ, ದೊಡ್ಡದಾಗಿದೆ, ತಿನ್ ಆಗಿದೆ. ಇದೇ ಲೆನ್ಸು ತಿಕ್ಕಾದಾಗ ಫೋಕಲ್ ಲೆಂತ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಬಿಕಾಸ್ ಈ ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಕಮ್ಮಿ ಆಗಿದೆ. ಅದೇ ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಟೆನ್ಸು ಸೊ ಜಾಸ್ತಿ ಆಗಿದೆ ಬಿಕಾಸ್ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ತಿನ್ನಾದ ಫೋಕಲ್ ಲೆಂತ್ ಜಾಸ್ತಿ, ತಿಕ್ಕಾದ ಫೋಕಲ್ ಲೆಂತ್ ಕಮ್ಮಿ. ಇದನ್ನೇ ಇಲ್ಲಿ ಬರ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟು ನಿಮಗೆ, ವೆನ್ ವಿ ಆರ್ ಲುಕಿಂಗ್ ಅಟ್ ಆಬ್ಜೆಕ್ಟ್ಸ್ ಕ್ಲೋಸರ್ ಟು ದ ಸಿಲಿಯರಿ ಮಸಲ್ಸ್ ಕಾಂಟ್ರಾಕ್ಟ್. ಹತ್ರ ನೋಡ್ಬೇಕಾದ್ರೆ ಕಾಂಟ್ರಾಕ್ಟ್ ಆಗುತ್ತೆ, ಲೆನ್ಸ್ ಏನಾಗುತ್ತೆ, ತಿಕ್ಕಾಗತ್ತೆ. ತಿಕ್ಕಾದಾಗ ಫೋಕಲ್ ಲೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸಿಲಿಯರಿ ಮಸಲ್ ಕಾಂಟ್ರಾಕ್ಟ್, ದ ಲೆನ್ಸ್ ಬಿಕಮ್ಸ್ thicker, its focal length decreases. ठीक है, good. Next, star appears to twinkle but planets not twinkle. Yaki. Twinkle twinkle little star, how I wonder what you are, up above the world so high like a diamond in the sky. ಏನು ಮಾಡೋದು, ಸ್ಟಾರ್ಸ್ ಟ್ವಿಂಕಲ್ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ವೆರಿ ಇಂಪಾರ್ಟೆಂಟ್. ಏನು ರೀಸನ್ ಏನು, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಬರೀಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಹೋಗುತ್ತೆ. ಬಿಕಾಸ್ ದೇ ಆರ್ ಲುಕಿಂಗ್ ಫಾರ್ ದ ಕೀವರ್ಡ್ಸ್ ನೋಡ್ತಾರೆ. ಸ್ಟಾರ್ ಆನ್ ಎಂಟ್ರಿಂಗ್ ದ ಅರ್ತ್ ಅಟ್ಮಾಸ್ಫಿಯರ್ ಅಂಡರ್ಗೋಸ್ ರಿಫ್ರಾಕ್ಷನ್ ಕಂಡೆನ್ಸ್ಲಿ. ಸೊ ಇದು ಜನರಲ್, ಅಂದರೆ ಹಿಂಗೆ ಲೈಟ್ ಬರಬೇಕಾದ್ರೆ ಸೀದಾ ಬರಲ್ಲ, ಹಿಂಗೆ ಡ್ಯಾನ್ಸ್ ಹಾಕ್ಕೊಂಡು ಬರ್ತಿರತ್ತೆ. ಬಟ್ ನಿಮಗೆ ಪ್ಲ್ಯಾನೆಟ್ಸ್ ಕೇಳಿ. ಸೊ ಪ್ಲ್ಯಾನೆಟ್ಸ್ ಟ್ವಿಂಕಲ್ ಆಗಲ್ಲ ಬಿಕಾಸ್ ಕ್ಲೋಸರು ಒಂದು ಕ್ಲೋಸರ್ ಆ್ಯಂಡ್ ದಸ್ ಸೀನ್ ಆ್ಯಸ್ ಎಕ್ಸ್ಟೆಂಡೆಡ್ ಸೋರ್ಸಸ್. ಓಕೆ, ಇದು ಬರೆದ್ರೆ ಬರೀರಿ, ಬಿಡ್ರಿ. ಸೊ ಕ್ಲೋಸರ್ ಪ್ಲ್ಯಾನೆಟ್ ಆ್ಯಸ್, ಅಗೇನ್ ದಿಸ್ ಇಸ್ ಇಂಪಾರ್ಟೆಂಟ್, planet as collection of large number of point sized sources or point sources. ಸ್ಟಾರು ಸಿಂಗಲ್ ಸೋರ್ಸ್, ಪ್ಲ್ಯಾನೆಟ್ ಏನಾಗುತ್ತೆ ಕಲೆಕ್ಷನ್ ಆಫ್ ಪಾಯಿಂಟ್ ಸೈಜ್ ಸೋರ್ಸಸ್. ಯಾಕಂದರೆ ಹತ್ತಿರ ಇದೆ, ಸೊ ಸ್ಟಾರ್ ದೂರ ಇದೆ. ಸೊ ಸ್ಟಾರ್ ಅಂದಾಗ ಜಸ್ಟ್ ಒಂದೇ, ಬಟ್ ಪ್ಲ್ಯಾನೆಟ್ ಅಂದಾಗ ಏನಾಗುತ್ತೆ, ಸೊ ಇದೆಲ್ಲ ಕಲೆಕ್ಷನ್ ಒಂಥರ ಗುಡ್ಡೆ ಆಗ್ದಂಗೆ. ಸೊ ಪ್ಲ್ಯಾನೆಟ್ಟು ಕಲೆಕ್ಷನ್ ಆಫ್ ಪಾಯಿಂಟ್ ಸೈಜ್ ಸೋರ್ಸಸ್ ಇನ್ನೂ ಜಾಸ್ತಿ ಇರುತ್ತೆ, ಹತ್ತಿರ ಇರುತ್ತೆ. ಸೊ ಇದು ಸೆಂಟೆನ್ಸ್ ಅಂದರೆ ಆ ವರ್ಡ್ ಇರಬೇಕು. ದ ಟೋಟಲ್, ಅಗೇನ್ ಇದು ಬರೀರಿ, ಇದು ಬೇಕು. ಚೆಕ್ ದಿಸ್ ವೇರಿಯೇಷನ್ ಇನ್ ದ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಅವರ್ ಸೋರ್ಸ್ ಫ್ರಮ್ ಆಲ್ ದ ಇಂಡಿವಿಜುವಲ್ ಪಾಯಿಂಟ್ ಸೈಜ್ ಸೋರ್ಸಸ್ ವಿಲ್ ಆವ್ರೇಜ್ ಔಟ್ ಟು 0. ಸೊ ಇಲ್ಲಿಂದ ಬರೋದೆಲ್ಲ ಏನಾಗುತ್ತೆ, ಆವ್ರೇಜ್ ಔಟ್ ಟು 0. ಅಂದರೆ ಜಾಸ್ತಿ ಹಿಂಗೆ ವೈಬ್ರೇಷನ್ಸ್ ಆಗಂಗೆ ಕಾಣಿಸಲ್ಲ, ಯಾಕಂದರೆ ದೊಡ್ಡದಿರುತ್ತೆ. ಸೊ ಅಷ್ಟು ವೈಬ್ರೇಷನ್ ಆಗ್ತಿರೋದು ಏನೂ ಎಫೆಕ್ಟ್ ಇರಲ್ಲ, ವಿಚ್ ಆವ್ರೇಜ್ ಔಟ್ಸ್ ಟು ಬಿ 0. ನಲಿಫೈಯಿಂಗ್ ದ ಟ್ವಿಂಕ್ಲಿಂಗ್ ಎಫೆಕ್ಟ್. ಸೊ ಟ್ವಿಂಕ್ಲಿಂಗ್ ಎಫೆಕ್ಟ್ ಏನು ಮಾಡುತ್ತೆ, ನಲಿಫೈ. ಸಣ್ಣದಿತ್ತು ಅಂದರೆ ಸ್ವಲ್ಪ ಚೇಂಜಸ್ ಆದ್ರೂ, ಅಂದರೆ ದೂರ ಈ ಕಡೆ ಹೋಗೋದು ಕಾಣಿಸ್ತಿರತ್ತೆ. ಈಗ ಸಿಂಪಲ್ ನಾನೇ ತೊಗೊಳ್ರಿ, ಈಗ ಇಲ್ಲಿ ಕೈ ಇದೆ ಅಥವಾ ಈಗ ಪೆನ್ ಇದೆ. ಓಕೆ, ಎಲ್ಲಿದೆ, ಏನು ತೊಗೊಳ್ಳಿ, ಓಕೆ ಇದೇ ತೊಗೊಳ್ರಿ, ಇದು ಟಿಪ್ ಇದೆ. ಸೊ ಈ ಟಿಪ್ಪು ನಾನು ಆ ಕಡೆ ಈ ಕಡೆ ಹೋದರೆ ನಿಮಗೆ, ಅಥವಾ ನಾನು ಬೆಳೆ ತೊಗೊಳ್ರಿ, ಸೊ ನಾನು ಬೆಳೆ ಆ ಕಡೆ ಈ ಕಡೆ ಹೋದರೆ ನಿಮಗೆ ಕಾಣಿಸ್ತಿದೆ, ಯಾಕಂದರೆ ಸ್ಮಾಲ್. ಅದೇ ನಂದು ಇಡೀ ದೇಹ ಅಷ್ಟೇ, ನಾನು ಆ ಕಡೆ ಈ ಕಡೆ ಹೋಗ್ತಿದ್ದೀನಿ, ಸೇಮ್ ನನ್ನ ಬೆರಳು ಎಷ್ಟು ಹೋಗ್ತಿದೆಯೋ ಅಷ್ಟೇ ಹೋಗ್ತಿದೆ. ಸೊ ನಿಮ್ಗೆ ಯಾವುದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಕಾಣಿಸುತ್ತೆ, ಬೆರಳು ತಾನೇ ತುಂಬ ಆ ಕಡೆ ಈ ಕಡೆ ಹೋಗ್ತಿರೋದು, ಯಾಕಂದರೆ ದಿಸ್ ಇಸ್ ಪಾಯಿಂಟ್. ಐ ಆಮ್ ಕಲೆಕ್ಷನ್ ಆಫ್ ಪಾಯಿಂಟ್ ಸೋರ್ಸ್. ಸೊ ನನ್ನ ಎಫೆಕ್ಟ್ ಅಷ್ಟೊಂದು ಕಾಣಿಸ್ತಿಲ್ಲ ನಿಮಗೆ. ಆ ಕಡೆ ಈ ಕಡೆ ಹೋದರೂ ಎಫೆಕ್ಟ್ ಕಾಣಿಸ್ತಿಲ್ಲ, ಬಿಕಾಸ್ ಆವ್ರೇಜ್ ಔಟ್ ಏನಾಗುತ್ತೆ, 0 ಆಗುತ್ತೆ. ನಲಿಫೈಯಿಂಗ್ ಎಫೆಕ್ಟ್ನ, ಸೊ ಟ್ವಿಂಕ್ಲಿಂಗ್ ಎಫೆಕ್ಟ್ನ ನಲಿಫೈ ಮಾಡಿಬಿಡುತ್ತೆ. ಓಕೆ, ಗುಡ್. ಸೊ ಸಾಲಿನಾಯ್ಡ್ ಮಾಡಲ್ ಕ್ವಶನ್ ಪೇಪರ್ 3ಯಲ್ಲೂ ಮಾಡಿದ್ದೀನಿ, ಕೇಳಿದ್ದಾರೆ ಅದಕ್ಕೆ ಮಾಡಿದ್ದೀನಿ. ಸೊ ಸಾಲಿನಾಯ್ಡ್ ಅಂದರೆ ಏನು? ಸೊ ಇನ್ಸುಲೇಟೆಡ್ ಕಾಪರ್ wire wrapped closely in the form of a cylinder. ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಲೆಫ್ಟ್ ಹ್ಯಾಂಡ್ ಕೇಳ್ತೀರ, ಲೆಫ್ಟ್ ಹ್ಯಾಂಡೇ ಇರಬೇಕು. ಸೊ 3 ಫಿಂಗರ್ಸ್ ಏನು ಬೇಕು, ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಇರಬೇಕು. 4 ಫಿಂಗರ್, ತಂಬ್ ಏನು, 4 ಫಿಂಗರ್ ಏನು, ಮಿಡಲ್ ಫಿಂಗರ್ ಏನು, ಕ್ಲೀನಾಗಿ ಬರೆಯಿರಿ. ಅದು ಹೆಂಗಿದೆ ಹಾಗೆ ಬರೆಯಿರಿ, ಬಿಕಾಸ್ ದಿಸ್ ಇಸ್ ರೂಲ್. ಡೋಂಟ್ ಚೇಂಜ್ ದ ಸೆಂಟೆನ್ಸ್, ಯು ಕೆನಾಟ್ ಚೇಂಜ್ ದ ಸೆಂಟೆನ್ಸ್. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ತಂಬ್ ರೂಲ್, ಹಿಂಗಿದೆ ಹಂಗೆ ಬರಬೇಕು. ಸೊ ಅದಕ್ಕೆ ಲಾಸ್ ಹಂಗೆ ಇರಬೇಕು, ರೂಲ್ಸು ಹಂಗೆ ಇರಬೇಕು. ಜಾಸ್ತಿ ಏನಕ್ಕೆ ತಲೆ ಕೆಡಿಸ್ಕೊತೀರಾ, ಸೊ ಅಲ್ಲಿ ಹೆಂಗಿದೆ ಹಂಗೆ ಬರೋದ್ರೆ ಮುಗೀತಲ್ಲ. ನೆಕ್ಸ್ಟು, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಲೈವ್ ವೈರ್ ಆ್ಯಂಡ್ ನ್ಯೂಟ್ರಲ್ ವೈರ್ ಇನ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಇನ್ ಇಂಡಿಯಾ? ಸೊ ಇದು ಎಷ್ಟೊಂದು ಜನ ನೋಡೇ ಇರಲ್ಲ. ಸರ್ ಎಲ್ಲಿದೆ ಅಂತ ಕೇಳ್ತೀರಾ,
ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟು ಆ ಕಾನ್ಸೆಪ್ಟ್ ಇದೆಲ್ಲ ಅಲ್ಲಿದೆ ನೋಡಿರಿ 220 ವೋಲ್ಟ್. ಸೊ ಇಂಡಿಯಾಲಿ 220 ವೋಲ್ಟ್ 50 ಹರ್ಟ್ಸ್. ಸೊ ಫ್ರೀಕ್ವೆನ್ಸಿ 50 ಹರ್ಟ್ಸ್. ಆ್ಯಕ್ಚುಲಿ ಹಳೆ ಸಿಲೆಬಸ್ಸಲ್ಲಿ ಪಾಯಿಂಟ್ ಟು ರಿಮೆಂಬರಲ್ಲಿ ಇತ್ತು 50 ಹರ್ಟ್ಸ್. ಯಾಕಂದರೆ ಇದೆಲ್ಲ ಕಡೆ ಒಂದೇ ಇರಲ್ಲ. ಸೊ ಇಂಡಿಯಾಲಿ ಒಂದಿರುತ್ತೆ, ಯುರೋಪಲ್ಲಿ ಒಂದಿರುತ್ತೆ, ನಿಮಗೆ ಅಮೆರಿಕಾಗೆ ಹೋದರೆ ಒಂದಿರುತ್ತೆ. ಸೊ ಅದಕ್ಕೆ ನಾವು ಪವರ್ ಅಡಾಪ್ಟರ್ ತೊಗೊಂಡೋಗ್ಬೇಕು. ನಾನು ಆ್ಯಕ್ಚುಲಿ ಯುರೋಪಲ್ಲಿದ್ದಾಗ ಒಂದು ಅಡಾಪ್ಟರ್ ಇತ್ತು. ಸೊ ವಿಚ್ ವಾಸ್ ನಾಟ್, ಅಂದರೆ ಇಂಡಿಯಾಲಿ ಇಂಡಿಯನ್ ಕಾಂಪೊನೆಂಟ್ಸ್ ಎಲ್ಲ ತೊಗೊಂಡೋದಾಗ ಅಲ್ಲಿ ಡೈರೆಕ್ಟಾಗಿ ಸಾಕೆಟ್ಗೆ ಹಾಕೋಕ್ಕಾಗಲ್ಲ. ಸೊ ಅಡಾಪ್ಟರ್ ಯೂಸ್ ಮಾಡ್ಕೊಂಡು ಸಾಕೆಟ್ಗೆ ಹಾಕಬೇಕಾಗಿತ್ತು. ಆವಾಗಷ್ಟೇ ಚಾರ್ಜ್ ಆಗ್ತಿತ್ತು, ಇಲ್ಲಾಂದರೆ ಚಾರ್ಜ್ ಆಗ್ತಿಲ್ಲ. ಯಾಕಂದರೆ ಅಲ್ಲಿನ ಸಾಕೆಟ್ ಬೇರೆ. ಸೊ ಯಾಕಂದ್ರೆ ನಮ್ಮದು ಅಪ್ಲಯನ್ಸಸ್ ಏನಿರುತ್ತೆ ನಾವು ಬೇರೆದಕ್ಕಂತ ರೆಡಿ ಮಾಡಿರ್ತೀವಿ, ಅಲ್ಲಿ ಬೇರೆ ಇರುತ್ತೆ, ಪವರ್ ಸೋರ್ಸಸ್ ಚೇಂಜ್ ಆಗುತ್ತೆ. ಸೊ ಅಮೆರಿಕಾಲಿ 230 ಇದೆ, ಇಂಡಿಯಾಲಿ 220 ಇದೆ. ಇಂಡಿಯಾದ ಕೇಳ್ತಾರೆ, ಇಂಡಿಯಾದ ಬರ್ರಿ. ಸ್ಟೇಟ್ ಜೋಲ್ಸ್ ಲಾ ಆಫ್ ಹೀಟಿಂಗ್ ಬಿಡ್ತೀರಾ ಹೇಳ್ರಿ. ಲಾಸು ರೂಲ್ಸು ಹೇಳಿ ನನಗೆ ಸಾಕಾಗಿದೆ, ನಾನು ಇನ್ನೊಂದ್ಸಲಿ ಹೇಳಲ್ಲ. ಸೊ ನೇಮ್ 4 ಅಪ್ಲಯನ್ಸಸ್ ವಿಚ್ ವರ್ಕ್ ಆನ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ. 4 ಅಪ್ಲಯನ್ಸಸ್ ಅಂದಿದ ತಕ್ಷಣ ಎಲೆಕ್ಟ್ರಿಕ್ ಹೀಟರ್, ಎಲೆಕ್ಟ್ರಿಕ್ ಸ್ಟವ್, ಎಲೆಕ್ಟ್ರಿಕ್ ಕುಕ್ಕರ್ ಎಲ್ಲ ಎಲೆಕ್ಟ್ರಿಕ್ ನಿಜ. ಅದು ಬಿಟ್ಟು ಬೇರೆನೂ ಬರ್ರಿ. ಟಂಗ್ಸ್ಟನ್, ನೆಕ್ಸ್ಟು ಫ್ಯೂಸ್, ನೆಕ್ಸ್ಟು ಇನ್ಯಾವುದು ಬರೀತೀರಾ? ಓಕೆ, ಅಟ್ಲೀಸ್ಟ್ ಇದೆರಡಾದರೂ ಇಲ್ಲಿ ಟಂಗ್ಸ್ಟನ್ನು ಫ್ಯೂಸು, ಬಿಕಾಸ್ ದಿಸ್ ಆರ್ 2 ವಿಚ್ ಇಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಟಂಗ್ಸ್ಟನ್ ಒಂದು, ಫ್ಯೂಸ್ ಒಂದು. ಇದು ಬಿಟ್ಟು ನೆಕ್ಸ್ಟ್ ಏನು ಬರೀತಾರೋ ಬರ್ರಿ. ಫಿಲಮೆಂಟ್, ಟಂಗ್ಸ್ಟನ್ನು, ಫ್ಯೂಸು, ಹೀಟರು, ಟೋಸ್ಟರು ಏನು ಬರೀತಾರೋ ಬರ್ರಿ. ಟಂಗ್ಸ್ಟನ್ ಈಸ್ ಯೂಸ್ಡ್ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಲ್ಯಾಂಪ್ಸ್. ಯಾಕೆ ಇಲ್ಲೇ ಹೇಳಿದ್ದೀವಿ, ಬಿಕಾಸ್ ಇಟ್ ಈಸ್ ಅನ್ ಅಲಾಯ್. ಒಂದು ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ, ಆಕ್ಸಿಡೈಸ್ ಆಗಲ್ಲ, ಮತ್ತು ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತೆ ಜಾಸ್ತಿ ಇದೆ. ಎಷ್ಟು ಅಂತಲೂ ಬರೀರಿ, ವ್ಯಾಲ್ಯೂ ಬರೀರಿ. ವ್ಯಾಲ್ಯೂ ಎಷ್ಟು ಅಂತ ಕಮೆಂಟ್ ಮಾಡಿರಿ ನೋಡೋಣ. ಸೊ ಟೆಕ್ಸ್ಟ್ ಬುಕ್ಕಲ್ಲಿದೆ ವ್ಯಾಲ್ಯೂ, ನಾನು ಹೇಳಿದ್ದೀನಿ ಸಾಕಷ್ಟು ಸಲ. ವಾಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್? ವಾಟ್ ಈಸ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಟಂಗ್ಸ್ಟನ್ ಬರೀರಿ, ಬಿಕಾಸ್ ಎಕ್ಸಾಮಲ್ಲಿ ಬರೀಬೇಕು. ವೆರಿ ಹೈ ಇದೆ. ಇಟ್ ಡಸ್ ನಾಟ್ ಬರ್ನ್ ರೆಡಿಲಿ ಅಟ್ ಹೈ ಟೆಂಪರೇಚರ್, ಪ್ರೊಡ್ಯೂಸ್ ಲೈಟ್ ಬೈ ರಿಟೈನಿಂಗ್ ಹೀಟ್. ಓಕೆ. ಕಾಪರ್ ಆ್ಯಂಡ್ ಅಲ್ಯೂಮಿನಿಯಂ ವೇರ್ಸ್ ಆರ್ ಎಂಪ್ಲಾಯ್ಡ್ ಫಾರ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್. ಯಾಕೆ? ಬಿಕಾಸ್ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ದೇ ಹ್ಯಾವ್ ಲೆಸ್ ರೆಸಿಸ್ಟಿವಿಟಿ. ಮಾಡಲ್ ಕ್ವಶನ್ ಪೇಪರ್ 3ಯಲ್ಲೂ ಒಂದು ಟೇಬಲ್ ಕೊಟ್ಟು ಕೇಳಿದರು, ಏನೋ 4 ವ್ಯಾಲ್ಯೂಸು, ಕಾಪರು, ಇನ್ನೊಂದು ಯಾವುದನ್ನು ನಾವು ಕಂಡಕ್ಟಿವಿಟಿಗೆ ಯೂಸ್ ಮಾಡ್ತೀವಿ, ವಿಚ್ ಇಸ್ ಹ್ಯಾವಿಂಗ್ ಲೋ ರೆಸಿಸ್ಟಿವಿಟಿ. ಸೊ ಇಲ್ಲೇ ಅದನ್ನೇ ಬೇರೆ ಥರ ಕೇಳಿದ್ದಾರೆ, ಅಂದರೆ ಕೇಳೋ ಚಾನ್ಸಸ್ ಇದೆ. ಲೋ ರೆಸಿಸ್ಟಿವಿಟಿ, ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಷ್ಟೇ. ನೆಕ್ಸ್ಟು ಓಕೆ, ಹೋಮ್ಸ್ ಲಾ. ಏನು ಹೋಮ್ಸ್ ಲಾ, ಏನು ಜೋಲ್ಸ್ ಲಾ ಅಪ್ಪ, ಕೇಳಿ ನನಗೆ ಸಾಕಾಯಿತು, ನಾನು ಬರೆಯಲ್ಲ. ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ಸೊ ಫ್ಯಾಕ್ಟರ್ಸ್ ಅಂದಾಗ 4 ಇರುತ್ತೆ, 3 ಬರೆಯೋಕ್ಕೆ ಹೋಗ್ಬೇಡ್ರಿ, 3 ಓಕೆ. ಸೊ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಸ್ಟೇಟ್ಮೆಂಟ್ ಬರೀರಿ. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಸ್ಟೇಟ್ಮೆಂಟ್ ಬರೆದು ಇದು ಬರೀರಿ. ಮಾಡಲ್ ಕ್ವಶನ್ ಪೇಪರಲ್ಲಿ ಡಿಫ್ರೆಂಟಾಗಿ ಇದೆರಡರ ಬೇಸ್ಟೇ ಡಿಫ್ರೆಂಟಾಗಿ ಕೇಳಿದ್ದಾರೆ. ನೆಕ್ಸ್ಟು ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ರೆಸಿಸ್ಟಿವಿಟಿ. ನೆಕ್ಸ್ಟು ಇನ್ನೊಂದು which many of them will miss is temperature. Just resistance depends on temperature, resistance depends on resistivity. Okay, sir. Or nature of material, resistivity which is nature of material, adunu bariri. Next, the potential difference between 2 points is 1 volt. So ಅಂದರೆ ಏನು ಇದು ಹೇಳಿದ್ದೀನಿ. ಎಲೆಕ್ಟ್ರಿಸಿಟಿ ನೋಡಿದ್ರೆ ಅಂದರೆ ಒಂದು 2 ವೀಡಿಯೋ ನಾನು ಪದೇ ರಿಪೀಟ್ ಮಾಡಿ ಹೇಳಿದ್ದೀನಿ. ರಿಪೀಟ್ ಅಂದಂಗೆ. ಸೊ 1 ಆ್ಯಂಪಿಯರು, 1 ವೋಲ್ಟು, 1 ಕೂಲಂಬು ಇದೆಲ್ಲ ನೋಡ್ಕೊಳ್ಳಿ. ಐ ಆಮ್ ರಿಪೀಟಿಂಗ್. ಸೊ ಇಲ್ಲಿ ನಮ್ಗೆ ಕೇಳ್ತಿರೋದು 1 ವೋಲ್ಟ್. ಸೊ ವೋಲ್ಟ್ ಅಂದಾಗ ಯು ಶುಡ್ ನಾಟ್ ಟೇಕ್ ಯಾವುದು ಹೋಮ್ಸ್ ಲಾದು ವೋಲ್ಟ್ ಅಲ್ಲ ಅವ್ರು ಕೇಳ್ತಿರೋದು. ಸೊ ವಿ ಇಸ್ ಈಕ್ವಲ್ ಟು W/Q. ಸೊ ಇಲ್ಲಿ 1 ವೋಲ್ಟ್ ಆಗಬೇಕು ಅಂದರೆ, ಸೊ ಇದು 1 ವೋಲ್ಟ್ ಆಗಬೇಕು ಅಂದರೆ 1 ವೋಲ್ಟ್ ಆಗಬೇಕು ಅಂದರೆ 1 ವ್ಯಾಟ್ ಆಗಬೇಕು, 1 ಕೂಲಂಬ್ ಆಗಬೇಕು. ಸೊ ವಿಚ್ ಇಸ್ ನಥಿಂಗ್ ಬಟ್, ಸೊ 1 ವೋಲ್ಟ್ ಈಸ್ 1 joule by 1 coulomb. So when 1 joule of work is done to move 1 coulomb of charge from one point to another point in an electric circuit, ಬರೆದ್ರೆ ಒಳ್ಳೆಯದು, is called 1 volt. Okay? So 1 volt ಅಂದರೆ when 1 joule of work is done to move 1 coulomb of charge from one point to another point. Next, an object is placed perpendicular to the principal axis of a convex lens. So convex lens ಕೊಟ್ಟಿದ್ದಾರೆ.
ಸೊ ಫೋಕಲ್ ಲೆಂತ್ ಎಷ್ಟು 20 ಸೆಂಟಿಮೀಟರ್. ಬರೋದಾದ್ಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ರಿ ಪ್ಲಸ್ಸು ಮೈನಸ್ ಹಾಕೋದಕ್ಕೆ. ನೆಕ್ಸ್ಟು ಇಮೇಜ್ ಇಸ್ ಟು ಬಿ ಅಟ್ 60 ಸೆಂಟಿಮೀಟರ್. ಓಕೆ, ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 60 ಸೆಂಟಿಮೀಟರ್. ದೆನ್ ಅಟ್ ವಾಟ್ ಡಿಸ್ಟೆನ್ಸ್ ದ ಆಬ್ಜೆಕ್ಟ್ ಇಸ್ ಟು ಬಿ ಪ್ಲೇಸ್ಡ್ ಫ್ರಮ್ ದ ಲೆನ್ಸ್. An object is placed perpendicular convex lens of focal length if the distance of the image is 16 cm. And so ಇಲ್ಲಿ 60 ಸೆಂಟಿಮೀಟರಲ್ಲಿ ಇಮೇಜ್ ಫಾರ್ಮ್ ಆಗ್ತಿದೆ. ಓಕೆ, ಸೊ ಫೋಕಲ್ ಲೆಂತ್ ಇದು ಕಾನ್ವೆಕ್ಸ್, ದಿಸ್ ಇಸ್ ಕಾನ್ವೆಕ್ಸ್. ಸೊ ಕಾನ್ವೆಕ್ಸ್ ಅಂದರೆ ಇಲ್ಲಿರುತ್ತೆ, ರೈಟ್ ಸೈಡ್ ಇರುತ್ತೆ, ವಿಚ್ ಇಸ್ ಪಾಸಿಟಿವ್. ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಅಗೇನ್ ರೈಟ್ ಸೈಡ್, ದಿಸ್ ಇಸ್ ಆಲ್ಸೋ ಪಾಸಿಟಿವ್. ಸೊ ಈಗ ಫಾರ್ಮುಲಾ 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f. ಇದು ಲೆನ್ಸ್ ಇದು. ಸೊ ವಿ ಬೇಕು, ಸಾರಿ ಯು ಬೇಕು, ಯುನ ರೈಟ್ ಸೈಡ್ ತೊಗೊಳ್ರಿ, 1/v ಮೈನಸ್ 1/f. ಸೊ ವಾಟ್ ಈಸ್ ವಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ವಿ ಇಸ್ 60 ಮೈನಸ್ 1/20 ಇಸ್ ಈಕ್ವಲ್ ಟು 1/u. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಲ್ ಸಿ ಎಮ್ 60 ಆಗುತ್ತೆ. ಸೊ 60 ಇರೋದು ಹಂಗೆ ಇರುತ್ತೆ. 1 ಮೈನಸ್ 20 ಇರೋದು -3, ಯಾಕಂದರೆ ಇಂಟು 3 ಮೇಲೂ ಇಂಟು 3. ಸೊ ದಿಸ್ ಈಸ್ ಈಕ್ವಲ್ ಟು 1/u. ಸೊ ಮೈನಸ್ 2/60 ಈಸ್ ಈಕ್ವಲ್ ಟು 1/u. ಸೊ ಕ್ಯಾನ್ಸಲ್ ಆಯಿತು ಅಂದರೆ ಎಷ್ಟು ಬರುತ್ತೆ, 1 ಮೈನಸ್ 1/30. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೇಳಿದ್ದಾರೆ, ಯು ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ತೊಗೊಳ್ರಿ -30 ಸೆಂಟಿಮೀಟರ್. ನಿಮಗೆ ಮೈನಸ್ ಬರಬೇಕು, ಬಿಕಾಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಆಲ್ವೇಸ್ ನೆಗೆಟಿವ್. ಮೈನಸ್ ಬಂತು. ಇದು ಕರೆಕ್ಟೋ ಇಲ್ಲೋ ಹೆಂಗೆ ಚೆಕ್ ಮಾಡೋದು ಸಾರ್ ಅಂದರೆ, ಕಾನ್ವೆಕ್ಸ್ ಲೆನ್ಸ್ ಇದೆ. ಸೊ ಈ ಕಾನ್ವೆಕ್ಸ್ ಲೆನ್ಸ್ ಇದ್ದಾಗ ಫೋಕಲ್ ಲೆಂತ್ ಎಷ್ಟಿದೆ, 20 ಇದೆ. ಸೊ ಫೋಕಲ್ ಲೆಂತ್ 20. ಸೊ ಇದು 2f1, ದಿಸ್ ಇಸ್ f1. ಸೊ ಈಗ ದಿಸ್ ಇಸ್ f2, 2f2. ಈಗ ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡ್ದಂಗೆ ಆಯಿತು, ಆಬ್ಜೆಕ್ಟ್ ಓಕೆ, ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಫೋಕಲ್ ಲೆಂತ್ ಇದೆಷ್ಟಾಯಿತು 20. ಸೊ ಇದು ಎಷ್ಟಾಗುತ್ತೆ 40. ಸೊ ನಿಮಗೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆದಂಗೆ ಆಯ್ತು ಹಂಗಿದ್ರೆ. ಸೊ ಯು ಇಸ್ ಈಕ್ವಲ್ ಟು -30 ಸೆಂಟಿಮೀಟರ್. ಸೊ ನಿಮ್ಗೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ 60 ಸೆಂಟಿಮೀಟರ್. ಸೊ ಇಮೇಜು 60 ಸೆಂಟಿಮೀಟರ್ ಇಲ್ಲೆಲ್ಲೋ ಫಾರ್ಮೇಷನ್ ಆಗ್ತಿದೆ. ಸೊ ಇಫ್ ಇಮೇಜ್ ಹ್ಯಾಸ್ ಟು ಬಿ ಬಿಯಾಂಡ್ 2f2, ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡಬೇಕು, ಬಿಟ್ವೀನ್ f1 ಆ್ಯಂಡ್ 2f1 ತಾನೆ. ಸೊ ವಾಟ್ ಈಸ್ f1, ದಿಸ್ ಇಸ್ 20, ಯಾಕಂದರೆ 20. ಸೊ ಇದು ಎಷ್ಟಾಯಿತು 20. ಸೊ ಟೋಟಲ್ 40 ಅಂದರೆ ಬಿಟ್ವೀನ್ f1 ಆ್ಯಂಡ್ 2f1 ವಿಚ್ ಇಸ್ 30. ಕರೆಕ್ಟ್ ಇದೆ. ಸೊ ಬಿಟ್ವೀನ್ 20 ಆ್ಯಂಡ್ 40 ಬರಬೇಕಿತ್ತು, ನಮ್ಗೆ 30 ಬಂದಿದೆ. ಕರೆಕ್ಟ್. ನೀವು ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡಿದ್ರೆ ಆನ್ಸರು ಕರೆಕ್ಟ್. ಚೆಕ್ ಮಾಡ್ಕೊಳ್ರಿ, ಬಿಕಾಸ್ ಯು ಕೆನಾಟ್ ಮಿಸ್. ಈಸಿ ಅಂದರೆ ಈಸಿ. ಓಕೆ, ಲಾಸ್ಟ್ ಕ್ವಶನ್. ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಆಫ್ ಎ ಲೆನ್ಸ್ ಆರ್ 30 ಆ್ಯಂಡ್ 10. ಓಕೆ, ಸೊ ಯಾವುದಿದು ಆಬ್ಜೆಕ್ಟ್ ಡಿಸ್ಟೆನ್ಸ್ 30. ಸೊ ಯು ಇಸ್ ಈಕ್ವಲ್ ಟು -30 ಅಂತಲೇ ಕೊಟ್ಟಿದ್ದಾರೆ. ಓಕೆ, ಇಮೇಜ್ ಡಿಸ್ಟೆನ್ಸ್ -10. ಓಕೆ, ಡಿಸೈಡ್ ದ ಟೈಪ್ ಆಫ್ ಲೆನ್ಸ್ ಆ್ಯಂಡ್ ನೇಚರ್ ಆಫ್ ಇಮೇಜ್. ಮ್ಯಾಗ್ನಿಫಿಕೇಷನ್ ಹೇಳಿದ್ದೀನಲ್ಲ. ದಿಸ್ ಇಸ್ ದ ಸೆಕೆಂಡ್ ಟೈಮ್ ಒಂದೇ ಪೇಪರಲ್ಲಿ ರಿಪೀಟ್ ಆಗ್ತದೆ. ನಾನು ಇದನ್ನು ಹಿಂದೆನೇ ಮಾಡಿದ್ದೀನಿ. ಸೊ ಟೈಪ್ ಆಫ್ ಲೆನ್ಸ್ ಆ್ಯಂಡ್ ನೇಚರ್ ಆಫ್ ಇಮೇಜ್. ಸೊ ನೇಚರ್ ಆಫ್ ಇಮೇಜ್ ಅಂದಾಗ m ಇಸ್ ಈಕ್ವಲ್ ಟು, ದಿಸ್ ಇಸ್ ಲೆನ್ಸ್ ನಾಟ್ ಮಿರರ್. ಸೊ m ಇಸ್ ಈಕ್ವಲ್ ಟು ಪ್ಲಸ್ v/u ಅಥವಾ ಜಸ್ಟ್ v/u. ಸೊ v is -10, u is -30, which is -1/3, which is 0.003. ಸೊ ಮ್ಯಾಗ್ನಿಫಿಕೇಷನ್ ನೆಗೆಟಿವ್. ಆಗಲೇ ಏನು ನೋಡಿದ್ವಿ, ಮಿರರ್ ನೋಡಿದ್ವಿ ಅಲ್ಲ, ಮಿರರ್ದು ಲೆನ್ಸ್ದು, ಹಾಂ ಮಿರರ್ದು. ಸೊ ಮ್ಯಾಗ್ನಿಫಿಕೇಷನ್ ನೆಗೆಟಿವ್ ಬಂತು ಅಂದಾಗ ಬರಲಿ ಬಿಡ್ರಿ, ಇಲ್ಲಿ ಬಿಡ್ರಿ. ಸೊ ನಿಮಗೆ ವಿಚ್ ಇಸ್ ಕಾನ್ವೆಕ್ಸ್, ಸಿಂಪಲ್. ಮ್ಯಾಗ್ನಿಫಿಕೇಷನ್ ಇದು ನೆಗೆಟಿವ್ ಬಂತು ಅಂದಾಗ ಅಷ್ಟೇ ಅಂತ ಹೇಳ್ತಿಲ್ಲ. ಓಕೆ, ಇನ್ನೂ ಹೇಳಬೇಕು ಅಂದರೆ ಫೈನ್. ಸೊ ಮ್ಯಾಗ್ನಿಫಿಕೇಷನ್ ಏನಾಯಿತು ನೆಗೆಟಿವ್, ವಿಚ್ ಇಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಹೌದಲ್ಲ. ಸೊ ಮ್ಯಾಗ್ನಿಫಿಕೇಷನ್ ಇದು ಲೆನ್ಸ್ ಅನ್ನೋದು.
ಸೊ ಲೆನ್ಸ್ದು ಮ್ಯಾಗ್ನಿಫಿಕೇಷನ್ ನೆಗೆಟಿವ್ ಅಂದಾಗ ಇಟ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ಸೊ ಹೆಂಗೆ ಏನು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿರಿ. ಸೊ ಮ್ಯಾಗ್ನಿಫಿಕೇಷನ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್, ವಿಚ್ ಈಸ್ ಇಟ್ ಕ್ಯಾನ್ ಬಿ ಕಾನ್ಕೇವ್ ಆರ್ ಕಾನ್ವೆಕ್ಸ್ ಬೋತ್. ಆದರೆ ದಿಸ್ ಇಸ್ ಲೆಸ್ ದ್ಯಾನ್ 1ಗಿಂತ ಕಮ್ಮಿ ಇದೆ. ಸೊ 1ಗಿಂತ ಕಮ್ಮಿ ಇದ್ದಾಗ ಇಟ್ ಹ್ಯಾಸ್ ಟು ಬಿ ಕಾನ್ಕೇವ್ ಲೆನ್ಸ್. ಕಾನ್ವೆಕ್ಸ್ ಅಂದರೆ ಏನಾಗುತ್ತೆ, ಇಟ್ ಈಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ವಿಚ್ ಈಸ್ ಎನ್ಲಾರ್ಜ್ಡ್. ಬಟ್ ಹಿಯರ್ ಕಾನ್ಕೇವ್ ಲೆನ್ಸ್ ಅಂದಾಗ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ವಿಚ್ ಈಸ್ ಡಿಮಿನಿಷ್ಡ್. ಸೊ ಡಿಮಿನಿಷ್ಡ್ ಅಂದರೆ 1ಗಿಂತ ಕಮ್ಮಿ ಇದೆ. ಸೊ ಇಟ್ ಈಸ್ ಕಾನ್ಕೇವ್ ಲೆನ್ಸ್. ಡಿಸೈಡ್ ದ ಟೈಪ್ ಆಫ್ ಲೆನ್ಸ್ ಆ್ಯಂಡ್ ನೇಚರ್ ಆಫ್ ಇಮೇಜ್. ಸೊ ನೇಚರ್ ಆಫ್ ಇಮೇಜು ವರ್ಚುವಲ್ ಆ್ಯಂಡ್ ಡೈರೆಕ್ಟು, ಲೆನ್ಸು ಕಾನ್ಕೇವ್ ಲೆನ್ಸ್, ಎರಡೂ ಬರೀಬೇಕು. ಓಕೆ, ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ದಟ್ಸ್ ಇಟ್. ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿರಿ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.